ಇವತ್ತಿನ ಈ ಪತ್ರಿಕಾಗೋಷ್ಠಿ ಒಳಗೆ ನಮ್ಮ ಕರುಣಾಕರ್ ಶೆಟ್ಟರು ಹೋರಾಟ ಮಾಡಿರ್ತಕ್ಕಂಥ ಕರುಣಾಕರ್ ಶೆಟ್ಟಿ ಇದ್ದಾರೆ. ಜೊತೆಗೆ ನಮ್ಮ ಒಕ್ಕೂಟದ ಅಧ್ಯಕ್ಷರು ಶ್ರೀನಿವಾಸ ರೆಡ್ಡಿ ಇದ್ದಾರೆ. ನಮ್ಮ ಹೊಸಗಡೆ ಸುಬ್ಬಣ್ಣವರು ಅವರಿದ್ದಾರೆ. ಚಂದ್ರಮೂಡಿ ಇದ್ದಾರೆ. ನಮ್ಮ ಸಂಚಾಲಕರು ನಮ್ಮ ಚಿದಂಬರು, ನಮ್ಮ ಈಡಿಗ ಬ್ಯಾಂಕಿನ ನಾರಾಯಣ ಗುರುಪತಿ ಬ್ಯಾಂಕನ್ನು ಮುರಳೀಧರು, ಸಾಕಮ್ಮನವರು, ಚಂದ್ರಮೂರ್ತಿಯವರು ಮತ್ತು ಎಲ್ಲ ಪಂಚಾಯತಿಯ ಸದಸ್ಯರು, ಪಂಚಾಯತ್ ಅಧ್ಯಕ್ಷರು ಎಲ್ಲ ಇದ್ದಾರೆ. ಈ ಕಡೆ ಗೂಡಿಗ ಪ್ರದೀಪ್, ಗೋಪಾಲ್ ಶೆಟ್ಟರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಇದ್ದಾರೆ. ಇಲ್ಲಿ ಕಿರಣ್ ಗುಡಿಗಪ್ಪ ಅಧ್ಯಕ್ಷರು, ಕರಿಮನೆ ಅಧ್ಯಕ್ಷರು. ಸೊ ಇಷ್ಟೇನ ಹೇಳ್ತಕ್ಕಂಥದ್ದು. ಇವತ್ತು ಈ ಹೋರಾಟವನ್ನು ಸುಮಾರು 8-9 ದಿವಸಗಳ ಕಾಲ, 10 ದಿವಸಗಳ ಕಾಲ ಕರುಣಾಕರ್ ಶೆಟ್ಟರು ಅವರು ಈ ಹೋರಾಟವನ್ನು ಎಲ್ಲ ಪಂಚಾಯತಿಗೆ ಹೋಗಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಡು ಅಲ್ಲಿಯ ವಿಚಾರಗಳನ್ನು ತಿಳ್ಕೊಬಂದು ಒಂದು ಮನವಿಯನ್ನು ನಮ್ಮ ಮೂಲೆಗದ್ದೆ ಮಠದ ಸ್ವಾಮೀಜಿಯವರಿಗೆ ಅರ್ಪಿಸಿದ್ದಾರೆ. ಒಂದು ತಿಂಗಳಿಂದ ಸ್ವಾಮಿರಾಯರು ಸಹ ಈ ವಿಚಾರದಲ್ಲಿ ಪಾದಯಾತ್ರೆಯನ್ನು ಮಾಡಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಅವ್ರು ಹೇಳಿದರು. ನಾನು ಸುಮಾರು 2-3 ತಿಂಗಳಿಂದ ಈ ಡಾಕ್ಯುಮೆಂಟನ್ನು ತಯಾರು ಮಾಡ್ತಾಯಿದ್ದೆ. ಅಷ್ಟರೊಳಗೆ ಇವರು ಫೋನ್ ಮಾಡಿದೆ, ಇಲ್ಲ ನಮ್ಮದೇನಿಲ್ಲ, ನಾನು ಎಲ್ಲ ಪಂಚಾಯತಿ ಹೋಗಿ ನಾನು ಬಂದು ಮನವಿ ನಿಮಗೆ ಕೊಡ್ತೀವಿ, ನಮ್ಮ ಮಾತನ್ನು ರಿಜಿಸ್ಟ್ರೇಷನ್ ತಗೊಬರ್ತೀನಿ ಅಂತ ಹೇಳಿದರು. ಸೊ ಅತ್ಯಂತ ಒಳ್ಳೆಯ ಕೆಲಸವನ್ನು ಕರುಣಾಕರ್ ಶೆಟ್ಟರು ಮಾಡಿದ್ದಾರೆ. ಜನಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಕರುಣಾಕರ್ ಶೆಟ್ಟರು ಮಾಡೋದ್ರಿಂದ ನಾನು ವಿಶೇಷವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಈ ವಿಚಾರವನ್ನು ಜನರ ಮುಂದೆ ತರ್ತಕ್ಕಂಥ ಪ್ರಯತ್ನ ಸ್ವಾಮಿಯಾರು ಮಾಡಿದ್ದಾರೆ. ಅವರಿಗೂ ಸಹ ಹಿರಿಯ ಜೀವ, ಅವರಿಗೂ ಸಹ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ನಾನು ಮಾಡಿರ್ತಕ್ಕಂಥದ್ದು ಏನಂದರೆ, ಹೊಸನಗರ ಒಂದು ಕ್ಷೇತ್ರ ಆದರೆ ಇಲ್ಲಿ 1,18,220 ಜನಸಂಖ್ಯೆ ಇದೆ. 11ನೇ ಇಸ್ವಿಲಿ ಅದು 15% ಆದರೆ ನಮಗೆ ಹೆಚ್ಚಿಗೆ ಮೇಲೆ 15% ಆ್ಯಡ್ ಆದರೆ ನಮ್ಮ ಸಿಗ್ತಕ್ಕಂಥದ್ದು ಅಲ್ಲಿಗೆ ಅದಕ್ಕೆ 15% ಆ್ಯಡ್ ಮಾಡಬೇಕು. 15% ಆ್ಯಡ್ ಮಾಡಿದ್ರೆ ಒಂದು ಹೆಚ್ಚಿಗೆ ಒಂದು 47 ಚಿಲ್ಲರೆ ಆಗ್ತದೆ. 118,220 25,000 ಅಲ್ಲಿಗೆ 145 ಆಗ್ತದೆ ಟೋಟಲು. ಅದನ್ನು ನಾನು ಮ್ಯಾಪಿಂಗ್ ಮಾಡಿದ್ದೀನಿ. ಆ ಒಂದು ಬಟ್ ಅಲ್ಲೆಲ್ಲ ಮಾಡಿದ ಪ್ರಕಾರ ಬರೋ 60, 70, 25 ಸಾವಿರಗೆಲ್ಲ MLA ಮಾಡಿದ್ದಾರೆ. ನಮ್ಮ ಹೊಸನಗರನೇ ಒಂದು ಯೂನಿಟ್ ಮಾಡಬೇಕು. ನಗರ ಹೋಬಳಿ, ಕಸಬಾ ಹೋಬಳಿ, ಕೆರೆಹಳ್ಳಿ ಹೋಬಳಿ, ಹುಂಚೆ ಹೋಬಳಿ 4ನೇ ಸೇರಿ ನಮಗೆ ಮಾಡಬೇಕು. ತಾಲೂಕನ್ನೇ ನಮಗೆ ಯೂನಿಟ್ ಮಾಡಿ ಈ ಕ್ಷೇತ್ರ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ, ಕೊಟ್ಟಿದ್ದೀವಿ. ಅದು ಒಂದು ಮ್ಯಾಪಿಂಗ್ ಮಾಡಿದ್ವಿ. ಅಕಸ್ಮಾತು 2ನೇ ಪ್ರಿಯಾರಿಟಿ, ಇನ್ನು ನಮ್ಮ ಜನಸಂಖ್ಯೆ ಕಡಿಮೆ ಆದರೆ ನಮಗೆ 500 ಮತ್ತು ಹುಂಚೆ ಹೋಬಳಿನ ಸೇರಿಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಅಲ್ಲಿ 20,000, 42,000 ಸೇರ್ತದೆ. ಅದಕ್ಕಿಂತ 15,000 ಆಡಿದ್ರೆ ಅಲ್ಲಿ 2 ಲಕ್ಷ ಜನಸಂಖ್ಯೆ ನಮಗೆ ಸೇರ್ತದೆ. 2 ಲಕ್ಷಕ್ಕೆ ಮಾಡಿಕೊಡೋದ್ರೆ ಅಲ್ಲಿಗೂ ಸೇರ್ತಕ್ಕಂಥ ಅದಕ್ಕೂ ನಮ್ಮ ಅಭಿಪ್ರಾಯ ಇದೆ. ನಾವು ಮೊದಲನೇ ಪ್ರಿಯಾರಿಟಿ ಹೊಸನಗರ ತಾಲೂಕನ್ನ 4 ಹೋಬಳಿ ವಿಧಾನಸಭೆಯನ್ನು ಮಾಡಿಕೊಡಿ ಅನ್ನೋದು ಒಂದು ಅಭಿಪ್ರಾಯ. ನಮ್ಮೆಲ್ಲ ಹೋರಾಟದ ಎಲ್ಲ ಪಕ್ಷಾತೀತವಾಗಿ ಇದು ನಮ್ಮ ಮೊದಲನೇ ಅಭಿಪ್ರಾಯ. ಇನ್ನು ನಿಮಗೆ ಜನಸಂಖ್ಯೆ ತೀರಾ ಕಡಿಮೆ ಆದಾಗ ಇನ್ನು 2 ಹೋಬಳಿನ ನಾವು ಪ್ರಿಯಾರಿಟಿ ಕುಂಶಿ ಹೋಬಳಿ ಮತ್ತು 500 ಹೋಬಳಿನ ಸೇರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಅದು ಅಲ್ಲಿಯ ಜನರ ಅಭಿಪ್ರಾಯನೂ ನಾವು ತೊಗೊಂಡಿದ್ದೀವಿ. ಕೆಲವು ಅಲ್ಲಿ ಏನೇ ಅಭಿಪ್ರಾಯ ಕೊಡ್ತಾರೋ ನೋಡ್ಕೊಳ್ತೀವಿ. ಈ ರೀತಿಯ ಅಭಿಪ್ರಾಯ ಮಾಡಿ ಒಂದು ಮ್ಯಾಪಿಂಗನ್ನು ಸಹ ನಾನು ಮಾಡಿದ್ವಿ. ಈಗ ಇದು ನಮ್ಮ ಮ್ಯಾಪು. ಇದು ಇರ್ತಕ್ಕಂಥ ಮ್ಯಾಪಿಂಗ್ ಮಾಡಿದ್ದು ಆ 2 ಹೋಬಳಿನ ಸೇರಿಸ್ಕೊಂಡು ಮಾಡಿದ್ವಿ. ಹೊಸನಗರ ತಾಲೂಕು ಮ್ಯಾಪು ನಿಮ್ಮ ಹತ್ರ ಇದೆ, ಗೂಗಲಲ್ಲಿದೆ. ಆ ಗೂಗಲ್ ಓಪನ್ ಮಾಡಿ. ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ. ಇನ್ನೂ ಕಡಿಮೆ ಆದರೆ ಇನ್ನು ಮತ್ತೊಂದು ಹೋಬಳಿ ಬೇಕಾದ್ರೆ ನಾವು, ಆದರೆ ಯಾವುದೇ ಕಾರಣದಿಂದ ಹೊಸನಗರ 4 ಹೋಬಳಿನ ಡಿವೈಡ್ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. 30 ತಾಲೂಕು ಗ್ರಾಮ ಪಂಚಾಯತಿ ಪ್ಲಸ್ 1 ಮುನ್ಸಿಪಾಲ್ಟಿ ಇದು ಯೂನಿಟ್ ಆಗಿರಬೇಕು. ಇದಕ್ಕೆ ಸೇರ್ಪಡೆ ಆಗಾದರೆ ಕುಂಚಿ ಮತ್ತು 500 ಸೇರಿಸ್ಕೊಳ್ಳೋಕ್ಕೆ ತೊಂದರೆ ಇಲ್ಲ ನಮ್ಮ ಅಭಿಪ್ರಾಯದಲ್ಲಿ. ಇದು ನಮ್ಮ ಅಭಿಪ್ರಾಯ ಇದೆ. ಇದಕ್ಕೆ ನಮ್ಮ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮೂಲೆಗದ್ದೆ ಮಠದ ಸ್ವಾಮೀಜಿಯವರಿಗೆ ನಾನು ಅಭಿನಂದಿಸ್ತೇನೆ. ಇನ್ನೊಂದು 15 ದಿವಸದೊಳಗೆ ಒಂದು ಭಾನುವಾರ ನಿಗದಿಪಡಿಸಿ ಅದು ಹೊಸನಗರದಲ್ಲಿ ಒಂದು ಸಭೆಯನ್ನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಸೇರಿ ಮಾಡ್ಬೇಕನ್ನೋ ಒಂದು ತೀರ್ಮಾನ ಇವತ್ತಿನ ಸಭೆಯಲ್ಲಿ ನಿರ್ಣಯ ಆಯಿತು. ಅದಕ್ಕೆ ಹೋರಾಟ ಏನು 30 ಗ್ರಾಮ ಪಂಚಾಯತಿ ಓಡಾಡ್ತಕ್ಕಂಥ ಕರುಣಾಕರ್ ಶೆಟ್ಟರು ಮತ್ತು ಸ್ವಾಮಿಯವರು ಇಬ್ಬರು ಬರ್ತಾರೆ. ಮತ್ತೆಲ್ಲ ಪಾರ್ಟಿಯ ಅಧ್ಯಕ್ಷರುಗಳಿಗೆ ನಾವು ಆಹ್ವಾನ ಕೊಡ್ತೇವೆ. ಇದು ಪ್ರಾರಂಭ ಮಾಡ್ತೇವೆ. ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಹೊಸನಗರದಿಂದ ಶಿವಮೊಗ್ಗದವರೆಗೆ ಪಾದಯಾತ್ರೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಇದಕ್ಕೆ ಸಾವಿರಾರು ಜನ
ಸೇರ್ಪಡೆ ಮಾಡ್ಕೊಂಡು ಇಲ್ಲಿಂದ ಶಿವಮೊಗ್ಗಕ್ಕೆ ನಮ್ಮ ಕ್ಷೇತ್ರ ಉಳಿಸೋ ಹೋರಾಟಕ್ಕಾಗಿ ಪಾದಯಾತ್ರೆ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲ ನಮ್ಮ ಅಧ್ಯಕ್ಷರಿಗೆ ಚಂದ್ರಮೌಳೇಗೌಡರು ಇದ್ದಾರೆ, BJP ಅಧ್ಯಕ್ಷರಿಗೆ ನಾವು ಆಹ್ವಾನ ಮಾಡ್ತೀವಿ, ಮತ್ತು ಬೇರೆ ಜನತಾದಳದ ಅವರಿಗೂ ನಾವು ಆಹ್ವಾನ ಮಾಡ್ತೀವಿ, ರೈತ ಸಂಘದವರಿಗೂ ನಾವು ಆಹ್ವಾನ ಮಾಡ್ತೀವಿ, ಸಂಘ ಸಂಸ್ಥೆಗಳಿಗೂ ಆಹ್ವಾನ ಮಾಡ್ತೀವಿ. ಇಡೀ ಎಲ್ಲರ ಒಗ್ಗಟ್ಟಿನಿಂದ ಈ ಕ್ಷೇತ್ರ ಉಳಿಸ್ತಕ್ಕಂಥ ಹೋರಾಟಕ್ಕೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲರ ಬೆಂಬಲವನ್ನು ತೆಗೆದುಕೊಂಡು ಹೋರಾಟ ಪ್ರಾರಂಭ ಮಾಡಲಿಕ್ಕೆ ನಾವು ಇವತ್ತಿನ ನಿರ್ಣಯ ಆಗಿರ್ತಕ್ಕಂಥದ್ದು. ಇನ್ನು ಹಾಗಾಗಿ ಒಂದು ಮೀಟಿಂಗ್ ಕರೆಯೋಣ. ನಾವು ಅವತ್ತಿನ ಏನು ಚರ್ಚೆ ಮಾಡ್ತೀವಿ, ನಾವು ಏನು ಪೂರ್ಣ ಜನಸಂಖ್ಯೆ ನಮ್ತದೆ, ಪ್ರತಿ ಗ್ರಾಮದ ಜನಸಂಖ್ಯೆ ಇದೆ, ಯಾವುದೇ ಡಾಕ್ಯುಮೆಂಟ್ ಇನ್ನೆಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ಅಷ್ಟು ನಾನು ಎಲ್ಲೆಲ್ಲಿ ತಗೋಬೇಕು, ಜಿಲ್ಲಾಧಿಕಾರಿಗಳಿಂದ, ನಮ್ಮ ಎಲೆಕ್ಷನ್ ಆಫೀಸರಿಂದ ಇದಕ್ಕೊಬ್ಬರು ನೇಮಕನೇ ಮಾಡಿದ್ದೆ. ನಾನು ಮಾಡಿ ನಮ್ಮ ತೊಗೊಂಡಿದ್ದೀನಿ, ಎಲ್ಲ ಡೀಟೇಲ್ಸ್ ಇದೆ. ಅವತ್ತು ನಾವೆಲ್ಲ ಪಾರ್ಟಿಯ ಮೂಲಕ ಒಂದು ಚರ್ಚೆ ಮಾಡಿ ಮೊದಲನೇ ಹೋರಾಟ ಹೊಸನಗರ ಯೂನಿಟ್ 4 ಹೋಬಳಿ ನಮ್ಮದು, ಇದಕ್ಕೆ ಹೋರಾಟ ಮಾಡ್ತಕ್ಕಂಥ ಮಾಡೋಣ. ಇನ್ನು ಅಂಥ ಸಾಂದರ್ಭಿಕ ಇಲ್ಲಿ ಆಗದೇ ಇಲ್ಲ ಅಂದಾಗ ಎರಡನೇ ಪ್ರಿಯಾರಿಟಿ ನಾವು ಹೋಗೋದು, ಇದು ನಮ್ಮ ಉದ್ದೇಶ. ಅದಕ್ಕೆ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಸಹಾಯ ಮಾಡಿದಿರಿ, ಬಂದಿದ್ದೀರಿ. ಇದನ್ನು ಪಬ್ಲಿಸಿಟಿ ಕೊಟ್ಟು ಹೊಸನಗರ 4 ಹೋಬಳಿಯ ಒಂದು ಕ್ಷೇತ್ರ ಆಗ್ತಕ್ಕಂಥಕ್ಕೆ ತಮ್ಮೆಲ್ಲರ ಬೆಂಬಲ ಇರಲಿ. ಮತ್ತು ಎಲ್ಲ ಪಾರ್ಟಿಯವರು ಸಹ ಇದಕ್ಕೆ ಬೆಂಬಲ ಕೊಡ್ತಾರೆ. ಮತ್ತು ಗೋಪಾಲಕೃಷ್ಣ ಅವರು ನಮ್ಮ MLA ಮತ್ತು ಜ್ಞಾನೇಂದ್ರವರು ಅವರ ಬೆಂಬಲವನ್ನು ನಾವು ತಗೊಂಡು ಅದಕ್ಕೆ ಅವರಿಗೂ ಸಹ ಇದಾಗಲೇ ನಾವು ಪರ್ಯಂತ ಕೊಟ್ಟಿದ್ದಾರೆ. ನಮ್ಮ ಹತ್ರ ಕೊಟ್ಟಿದ್ದೀನಿ. ನಾನು ಗೋಪಾಲಕೃಷ್ಣ ವಿಶೇಷವಾಗಿ ಅವತ್ತು ಈ ಕ್ಷೇತ್ರ ಹೋರಾಟಕ್ಕೆ ಮಹಿಳೆಯರನ್ನ ಅವತ್ತು ಹೆಚ್ಚಿಗೆ ಸೇರಿಸಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಎಲ್ಲ ಸಂಘ ಸಂಸ್ಥೆಗಳನ್ನು ನಾವು ಮೀಟಿಂಗ್ ಇರ್ತೀವಿ. ಹೊಸನಗರದಲ್ಲಿ ಏನೇನು ಅದು ಸ್ಪೋರ್ಟ್ಸ್ ಕ್ಲಬ್ ಇರ್ಬೋದು, JC ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ತರ್ತಕ್ಕಂಥ ಪ್ರಯತ್ನವನ್ನು ತಗೊಂಡು ಆ ಮೊದಲನೇ ಮೀಟಿಂಗ್ ಮತ್ತು ಎರಡನೇ ಮೀಟಿಂಗ್ ಚರ್ಚೆ ಮಾಡಿ ನಾವು ಸಾಧ್ಯವಾದ ಮಟ್ಟಿಗೆ ಅದು ಮಾರ್ಚ್ ಅಂತ್ಯದೊಳಗೆ ನಾವೊಂದು ಇಲ್ಲಿಂದ ಪ್ರವಾಸ ಹೋಗ್ತಕ್ಕಂಥ ಪ್ರಯತ್ನ ನಾವು ಮಾಡಬೇಕು. ಮಾರ್ಚ್